ಕೋಟೆಕರ್ ವ್ಯವಸಾಯ ಸೇವಾ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 952 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ 1.24 ಕೋಟಿ ನಿವ್ವಳ ಲಾಭಾಂಶ ಗಳಿಸಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇಷ್ಟೊಂದು ದೊಡ್ಡ ಮೊತ್ತದ ವ್ಯವಹಾರ ನಡೆಸಿ ಲಾಭ ಗಳಿಸಲು ಸಾಧ್ಯವಾಗಿರುವುದಕ್ಕೆ ಸಂಘದ ಸದಸ್ಯರು, ಗ್ರಾಹಕರು, ಹಿತೈಷಿಗಳು ಹಾಗೂ ಸಿಬ್ಬಂದಿಗಳಿಗೆ ಸಂಘದ ಪರವಾಗಿ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ ಮತ್ತು ಸಂಘವು ನಿರಂತರವಾಗಿ ಪ್ರಗತಿಯನ್ನ ಸಾಧಿಸುತ್ತಾ ಮುನ್ನಡೆತಾ ಇದೆ ಎಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ಗುತ್ತು ಹೇಳಿದ್ದಾರೆ. ವರದಿ ಸಾಲಿನ ಅಂತ್ಯಕ್ಕೆ ಸಂಘವು ಎ ತರಗತಿಯ 6,665 ಸದಸ್ಯರನ್ನ ಹೊಂದಿದ್ದು 2.63 ಕೋಟಿ ರೂಪಾಯಿಗಳ ಪಾಲು ಬಂಡವಾಳವನ್ನ ಹೊಂದಿರ್ತೇವೆ. ವರದಿ ವರ್ಷದಲ್ಲಿ ರೂಪಾಯಿ 444 ಕೋಟಿ ಠೇವಣಿ ಸಂಗ್ರಹಿಸಿ 424 ಕೋಟಿ ಠೇವಣಿಯನ್ನ ಪಾವತಿಸಿ ವರ್ಷಾಂತ್ಯಕ್ಕೆ ರೂಪಾಯಿ 185 ಕೋಟಿ ಠೇವಣಿ ಹೊಂದಿರುತ್ತದೆ. ಕಳೆದ ವರ್ಷಾಂತ್ಯಕ್ಕೆ ಹೋಲಿಸಿದ್ರೆ ಠೇವಣಿ ಸಂಗ್ರಹದಲ್ಲಿ 21 ಕೋಟಿ ರೂಪಾಯಿಗಳ ಪ್ರಗತಿಯನ್ನ ಸಾಧಿಸಲಾಗಿದೆ. ವರದಿ ಸಾಲಿನಲ್ಲಿ 240 ಕೋಟಿ ಸಾಲ ವಿತರಿಸಿದ್ದು 216 ಸಾಲ ವಸೂಲಿಯಾಗಿರ್ತದೆ. ವರ್ಷಾಂತ್ಯಕ್ಕೆ 147 ಕೋಟಿ ಹೊರಬಾಕಿ ಸಾಲ ಇರ್ತದೆ. ಸಾಲ ವಸೂಲಾತಿಯಲ್ಲಿ 95% ಪ್ರಗತಿಯನ್ನ ಸಾಧಿಸಿರ್ತೇವೆ. ಸಂಘದ ವರ್ಗೀಕರಣ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಎ ತರಗತಿಯನ್ನ ಪಡೆದಿರ್ತೇವೆ. ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ 46 ಕೋಟಿ ರೂಪಾಯಿಗಳನ್ನ ಠೇವಣಿಯಾಗಿ ವಿನಿಯೋಗಿಸಿರ್ತೇವೆ. ಸಂಘವು 11 ಕೋಟಿ ರೂಪಾಯಿಗಳ ವಿವಿಧ ರೀತಿಯ ನಿಧಿಯನ್ನ ಹೊಂದಿರ್ತದೆ. ಸಂಘವು ತನ್ನ ಷೇರುದಾರರಿಗೆ 15% ಮಂಡಳಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಇನ್ನು ಮಂಜೂರಾತಿಗಾಗಿ 20/9/2025ರಂದು ನಡೆಯುವ ಮಹಾಸಭೆಯ ಮುಂದೆ ಮಂಡಿಸಲಾಗುತ್ತದೆ. 2024-25ನೇ ಸಾಲಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅತ್ಯುತ್ತಮ ಕಾರ್ಯಸಾಧನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೀಡುವ ಪ್ರಶಸ್ತಿಯನ್ನ ನಮ್ಮ ಸಂಘವು ಪಡೆದುಕೊಂಡಿರುತ್ತದೆ. ಅಡಿಕೆ ಬೆಳೆಗಾರರಿಗೆ ಮೈಲು ತುತ್ತು ಪ್ರತಿ 1 ಕೆಜಿಯ ಮೇಲೆ ರೂಪಾಯಿ 100 ಸಹಾಯಧನವನ್ನ ಸಂಘದ ವತಿಯಿಂದ ನೀಡಲಾಗ್ತಾ ಇದೆ. 2024-25ನೇ ಸಾಲಿನಲ್ಲಿ ಒಟ್ಟು 443 ರೈತರಿಗೆ 3,08,456 ಸಬ್ಸಿಡಿಯನ್ನ ನೀಡಲಾಗಿದೆ. 2024-2025ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್ ಇಲ್ಲಿನ ಮಕ್ಕಳಿಗೆ ಬೇಕಾಗುವಂತಹ ಪುಸ್ತಕ, ಬ್ಯಾಗ್, ಲೇಖನ ಸಾಮಗ್ರಿ ಹಾಗೂ ಕೊಡೆಗಳನ್ನ ಸಂಘದ ವತಿಯಿಂದ ವಿತರಿಸಲಾಗಿದೆ. ರೈತರು ಭತ್ತ ಕೃಷಿಯಿಂದ ವಿಮುಖವಾಗಿರುವುದನ್ನ ಮನಗಂಡ ಸಂಘದ ಆಡಳಿತ ಮಂಡಳಿಯು ಭತ್ತ ಕೃಷಿಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಭತ್ತ ಕೃಷಿ ಮಾಡುವ ರೈತರಿಗೆ 1 ಎಕರೆಗೆ 5,000ದಂತೆ ಗರಿಷ್ಠ 2 ಎಕರೆಯವರೆಗೆ ಸಹಾಯಧನ ನೀಡಲು ತೀರ್ಮಾನಿಸಿದಂತೆ 2024-25ನೇ ಸಾಲಿನಲ್ಲಿ 96 ಭತ್ತ ಕೃಷಿ ಮಾಡುವ ರೈತರಿಗೆ ರೂಪಾಯಿ 4,86,500 ಸಹಾಯಧನವನ್ನು ನೀಡಲಾಗಿದೆ. ಸಂಘದ ಕಾರ್ಯವ್ಯಾಪ್ತಿಯಲ್ಲಿರುವ ಪ್ರೌಢಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿಯಂತೆ 41 ವಿದ್ಯಾರ್ಥಿಗಳಿಗೆ ರೂಪಾಯಿ 3,000ದಂತೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಗಿದೆ. ಕೋಟೆಕಾರ್ ಬ್ಯಾಂಕ್ ಕೆಸಿ ರೋಡ್ ಶಾಖೆಯ ದರೋಡೆ ಪ್ರಕರಣದಲ್ಲಿ 20% ಚಿನ್ನಾಭರಣ ಸಿಗಲು ಬಾಕಿ ಇದೆ. ಪ್ರಕರಣದಲ್ಲಿ ಇನ್ನು 3 ಆರೋಪಿಗಳ ಬಂಧನವಾಗಬೇಕಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಆರೋಪಿಗಳನ್ನು ಬಂಧಿಸಿ ಚಿನ್ನಾಭರಣ ವಶಕ್ಕೆ ನೀಡುವ ಭರವಸೆಯನ್ನ ನೀಡಿದ್ದಾರೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಕೆಬಿ ಅಬುಸಾಲಿಕಿನ್ಯಾ, ನಿರ್ದೇಶಕರಾದ ಗಂಗಾಧರ ಯು, ಕೆ ಕೃಷ್ಣಪ್ಪ ಸಾಲಿಯಾನ್, ಉದಯಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಯು, ರಾಘವ ಆರ್ ಉಚ್ಚಿಲ್, ರಾಘವ ಸಿ ಉಚ್ಚಿಲ್, ಸುರೇಖಾ ಚಂದ್ರಹಾಸ, ಸುನಿತಾ ಲೋಬೋ, ಬಾಬು ನಾಯಕ, ಕೃಷ್ಣಪ್ಪ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಉಪಸ್ಥಿತರಿದ್ದರು. ಸ್ವಲ್ಪ ನಿಮ್ಮ ವತಿಯಿಂದ ಕೂಡ ಸ್ವಲ್ಪ ಪ್ರಚಾರವನ್ನು ಕೊಡಬೇಕಂತ ವಿನಂತಿಸುತ್ತಾ ಎಲ್ಲರಿಗೂ ಧನ್ಯವಾದ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮತ್ತು ಸಾಧಾರಣ ಈಗ ನಾವು ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ತೇವೆ. ಈಗ ನನಗೆ ಎಸ್ ಬಿ ಅಕೌಂಟ್ ಇಲ್ಲದಿದ್ದರೆ ಅವನ ಡಿವಿಡೆಂಟ್ ಅಕೌಂಟಲ್ಲಿ ಇರ್ತದೆ. ಮಹಾಸಭೆಗೆ ಬರೆದವರಿಗೆ ಸಿಗ್ತದೆ. ವಿನಂತಿ ಕೆಲಸ 15% ಅದು ಎಷ್ಟು ಬರ್ಬೋದು ಸರ್? 15% ಅಂದರೆ ಈಗ 15% ಅಂದರೆ ಡಿವಿಡೆಂಟ್ ಕೊಟ್ಟು 36 ಲಕ್ಷ ಹೋಗ್ತದೆ. ವ್ಯಕ್ತಿಗೆ ತಲಾ ಎಷ್ಟು ಸಿಗ್ತದೆ? ಶೇರ್ ಅಂಡ್ ಚಾನ್ಸಸ್ ಕ್ಲೈಮ್ ಮಾಡಬೇಕಾದ್ರೆ ತನಿಖೆದು ಒಂದು ಹಂತ ಮುಗಿಬೇಕು. ನಿಜವಾಗಿ ಅದು ಪ್ರಕರಣ ಆಗದೇ ತೆಗಿದ ಮೊದಲು ಸಹ ಇನ್ನೊಂದು ಹಾಗೆ ಆಗಿತ್ತು. ಆಗಲಾದರೂ ಅದರ ನಂತರ ಆದರೂ ಭದ್ರತೆ ಬೇಕಿತ್ತಲ್ಲ. ಎಲ್ಲ ಬ್ಯಾಂಕಲ್ಲಿ ಇರುವ ಥರ ಉಂಟು. ಹೆಚ್ಚುವರಿ ಅಂದರೆ ನಿನ್ನೆ ನೀವು ನೋಡಿದ್ರೆ ರಾಯಚೂರಲ್ಲಿ ನ್ಯಾಷನಲೈಸ್ ಬ್ಯಾಂಕ್ SBI ಎಲ್ಲ ಭದ್ರತೆ ಉಂಟು. ಏನು ಮಾಡಿದ್ರು?
ಅಂದ್ರೆ ಇಲ್ಲಿ ಅಂತ ಬಂದ್ರೆ ಅಲ್ಲ, ಹೇಳಿದೆ. ಅಲ್ಲ ಇಲ್ಲಿ ಅಂತ ಅದು ಬೇರೆನೇ ಇದು ಬೇರೆನೇ. ಇಲ್ಲಿ ನಾವೇ ಗಲಾಟೆಯಲ್ಲಿ ಆಗುವಾಗ ಸಾಕು ಸೈರನ್ ಹಾಕಿ ಆಗಲೇ ಬಂದಿದ್ದಾರೆ ಪೊಲೀಸ್ ಜನರು. ಅಂತ ಭದ್ರತೆ ಇಲ್ಲಿ ಇರಲಿಲ್ಲ. ಅಂತ ಇಲ್ಲಿ ಭದ್ರತೆ ಇದ್ದಿದ್ರೆ ಜನ ಎಷ್ಟು ಬೇರೆ ಭದ್ರತೆ ಇತ್ತು. ಅವತ್ತು ಶುಕ್ರವಾರ ಅಲ್ವಾ, ಸ್ವಲ್ಪ ಬಂಗಾರು ಈಗ ನಮಗೆ ಸಾಧಾರಣ 80% ತನಕ ಸಿಕ್ಕಿದೆ ಬಂಗಾರ. ಈ ಕಳ್ಳರೆಲ್ಲ ಸಿಕ್ಕಿದ ಬಳಿಕ ಬಂಗಾರ ಸಿಗ್ಬೇಕಿತ್ತು. ಎಲ್ಲ ಸಿಗಲಿಲ್ಲ. 2-3 ಜನ ಇದ್ದಾರೆ. ಕಳ್ರ ಬಂಗಾರ ಇದ್ದರೆ ಬಂಗಾರ ಯಾರು ಸಿಕ್ಕಿಲ್ಲ ನೋಡಿ, ಅವರ ತಂದದ್ದು ಡಿಪಾರ್ಟ್ಮೆಂಟ್ ಇಂದ ಬರ್ಲಿಲ್ವಾ, ಪೊಲೀಸ್ ಇಲಾಖೆಗೆ ನೀವು ಪ್ರೆಷರ್ ಹಾಕ್ಲಿಲ್ವಾ? ಆ ಪ್ರಚಾರ ಈಗಲೂ ಕೂಡ ಆಗ್ತಾ ಇದ್ದೇವೆ. ಈಗಲೂ ಕೂಡ ರಮೇಶನವರನ್ನು ACP ನವರು ಹೀಗಾಗಿ ಅದರ ಬಗ್ಗೆ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಎಷ್ಟು ರಿಕವರಿಗೆ ಬಾಕಿ? ಎ ಗ್ರೇಡ್ ಸದಸ್ಯರು ಕಮ್ಮಿ ಆಗಿದೆ. ಎ ಗ್ರೇಡ್ ಅದು ಶೇರ್ನ ಮೊತ್ತ ಜಾಸ್ತಿ ಆಗುವಾಗ ಮುಂಚೆ 100 ರೂಪಾಯಿ ಇತ್ತು ಶೇರ್, ಆಮೇಲೆ 250 ಆಯಿತು. ಈಗ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಮಿನಿಮಮ್ 1000 ಶೇರ್ ಮಾಡಬೇಕಂತ ಉಂಟು ಸರ್ಕಾರದಲ್ಲಿ ರೂಲ್ಸ್. ನಾವು ಆದರೂ ಕೂಡ 500 ಮಾಡಿ 500 ಮಾಡುವಾಗ 100 ಇದ್ದವರು ಭರ್ತಿ ಮಾಡೋದಿದ್ರೆ ಆಟೋಮೆಟಿಕ್ ಆಗಿ ಅವರ ಶೇರ್ ಕಡಿಮೆ ಹೋಗ್ತದೆ. ಪಟ್ಟಣದ ಬಳಿಕ ಭದ್ರತಾ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ? ಭದ್ರತಾ ವ್ಯವಸ್ಥೆ ಆಲ್ರೆಡಿ ನಮ್ಮಲ್ಲಿ ಎಲ್ಲ ಭದ್ರತಾ ವ್ಯವಸ್ಥೆ ಇತ್ತು. ಈಗ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದೇವೆ. ಸೈರನ್ ಎಲ್ಲ ಈಗ ಹೊಸತ್ತು CC ಕ್ಯಾಮರಾ ಚೇಂಜ್ ಮಾಡಿದ್ದೇವೆ. ಮತ್ತು ಅಲ್ಲಿಗೆ KC ರೋಡ್ ಬ್ರಾಂಚಿಗೆ ಹಗಲು ಹೊತ್ತಿನಲ್ಲಿ ಸೆಕ್ಯೂರಿಟಿ ಆಗಿದೆ. 2020-25ನೇ ಸಾಲಿನಲ್ಲಿ 443 ಜನರಿಗೆ ಹೆಚ್ಚು ಕಮ್ಮಿ 4 ಲಕ್ಷ ತನಕ ಸಬ್ಸಿಡಿಯನ್ನು ನೀಡಿದ್ದೇವೆ. ಹಾಗೆಯೇ ಭತ್ತ ಕೃಷಿ ಮಾಡುವವರಿಗೆ ನಾವು 1 ಎಕರೆಗೆ 5,000ದಂತೆ 2 ಎಕರೆಗೆ 10,000 ಪ್ರೋತ್ಸಾಹ ನೀಡುತ್ತಾ ಬಂದಿದೆ. 2024-25ರಲ್ಲಿ 96 ಜನರಿಗೆ ಭತ್ತ ಕೃಷಿಯಲ್ಲಿ ಪ್ರೋತ್ಸಾಹ ನೀಡಿದ್ದೇವೆ. ಹಾಗೆಯೇ ಸಂಘದ ಕಾರ್ಯವ್ಯಾಪ್ತಿಗೊಳಪಟ್ಟಂಥ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಗೆ ಬೇಕಾಗುವಂಥ ಪುಸ್ತಕ, ಪೆನ್, ಬ್ಯಾಗ್, ಕೊಡೆ ಇತ್ಯಾದಿಗಳನ್ನು ಕೊಡ್ತಾ ಬಂದಿದ್ವಿ. ಈ ಸಲ ನಾವು ಪಿಲಾರ್ ಶಾಲೆಗೆ ಅದನ್ನು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಕಾರ್ಯವ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯನ್ನು ಗುರುತಿಸಿ ಆ ವಿದ್ಯಾರ್ಥಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಲ 2024-25ರಲ್ಲಿ 41 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಗೌರವಿಸಿದ್ದೇವೆ. ಅದೇ ಪ್ರಕಾರ ನಮಗೆ 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಶಸ್ತಿ ಸಿಕ್ಕಿರುತ್ತದೆ. ಹಾಗೆಯೇ ಈ ಮುಂದೆಯೂ ನಮಗೆ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ, 2023ರಲ್ಲಿ ಜಿಲ್ಲಾ ರಾಜಸ್ವ ಪ್ರಶಸ್ತಿ ಸಿಕ್ಕಿರುತ್ತದೆ. ಹಾಗೆ ಈ ಸಲದ ವಾರ್ಷಿಕ ಮಹಾಸಭೆ 2029-2025ರಲ್ಲಿ ನಮ್ಮ ಬೀರಿ ದಿವಂಗತ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರ ಸೌಧದಲ್ಲಿ ನಡೆಯುವುದು. ಸದಸ್ಯರೆಲ್ಲರೂ ಬಂದು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತೇನೆ. ಪ್ರಗತಿಯನ್ನು ಸಾಧಿಸಿದ ಮುನ್ನಡೆದಿದೆ ಅಂತ ನೀವು ಹಾಕಿದ್ದೀರಿ. ಕಳೆದ ಕೆಲವು ವರ್ಷಗಳಿಂದ 1.59 ಕೋಟಿ ಲಾಭದಲ್ಲಿ ಈ ಸಲ 1.24 ಕೋಟಿಗೆ ತಲುಪಿದೆ. ಅದು ಅಭಿವೃದ್ಧಿ ಹೇಳ್ತೀರಾ ಅಲ್ಲ ಇಳಿದದಲ್ಲಿ? ನೋಡಿ, ಅದು ಅಭಿವೃದ್ಧಿ ಅಲ್ಲ ಅಂತಲ್ಲ, ಅಭಿವೃದ್ಧಿ. ನೀವು ಲಾಭಾಂಶವನ್ನು ಖಾಲಿ ಗುರುತಿಸಿದ್ರಿ. ಯಾಕೆ ಲಾಭಾಂಶ ಕಡಿಮೆ ಬಂದಿದೆ ಅಂತ ನೋಡಲಿಲ್ಲ. ಒಂದು KC ರೋಡಲ್ಲಿ ನಡೆದ ಘಟನೆಯಿಂದ ಜನವರಿಯಲ್ಲಿ ನಡೆದದ್ದು, ಅದು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ನಮಗೆ ರಿಕವರಿ ಬರುವಂಥ ಸಾಧಾರಣ 60 ಲಕ್ಷ ಇಂಟ್ರೆಸ್ಟ್ ಅಲ್ಲಿ ಬಾಕಿ ಆಯಿತು. ಅದು ಈ ವರ್ಷಕ್ಕೆ ಬರ್ತದೆ. ಮತ್ತೊಂದು ಇಲ್ಲಿ 10 ಕೋಟಿಗೂ ಮಿಕ್ಕಿದ ಖರ್ಚಿನ ಒಂದು ಕಟ್ಟಡ ಕಟ್ಟಿದ್ದೇವೆ. ಅದಕ್ಕೆ ಒಂದು 4-5 ಕೋಟಿಯನ್ನು ವಿನಿಯೋಗಿಸಿದ್ದೇವೆ. ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಬರ್ತಾ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಅದರಲ್ಲಿ ಒಂದು 40 ಲಕ್ಷ ಹೋಯಿತು. ಅಲ್ಲಿ 1 ಕೋಟಿ ಆಯಿತು. ಈ 1 ಕೋಟಿಗೆ 1.24 2 ಕೋಟಿ 24 ಆಯಿತು. ಅದು ಮುಂದಕ್ಕೆ ಬರುವಂಥದ್ದೇ ಅಲ್ಲ. ಈ ವರ್ಷ ಒಂದು ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ.